ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವೂ ಕೂಡ ವಿಭಿನ್ನ. ಶಿವಮೊಗ್ಗದ ಗ್ರಾಮವೊಂದರಲ್ಲಿ ವಿಶೇಷ ಆಚರಣೆ ಜಾರಿಯಲ್ಲಿದೆ. ಎಲ್ಲರ ಒಳಿತಿಗಾಗಿ ಸಪ್ತ ದೇವರನ್ನ ಪೂಜಿಸುವ ಈ ಗ್ರಾಮದ ಜನರು ಅಂತಿಮವಾಗಿ ದೇವರನ್ನೇ ಗಡಿಪಾರು ಮಾಡಿ ಬರ್ತಾರೆ. ಎಲ್ಲರ ಒಳತಿಗಾಗಿ ಸಪ್ತ ದೇವತೆಗಳ ಗಡಿಪಾರು. ಊರಾಚೆ ಅಡುಗೆ, ಕತ್ತಲಲ್ಲಿ ಊಟ, ವಿಚಿತ್ರ ಆಚರಣೆ. ನಾವು ತಪ್ಪು ಮಾಡಿದವರನ್ನ ಗಡಿಪಾರು ಮಾಡೋದನ್ನ ನೋಡಿದ್ದೇವೆ. ಕೊಲೆ, ಸುಲಿಗೆ ಮಾಡಿದವರನ್ನ ಜೈಲಿಗೆ ಹಾಕಿರೋದನ್ನ ಕಂಡಿದ್ದೇವೆ. ಅಸ್ಪೃಶ್ಯರು ಅನ್ನೋ ಕಾರಣಕ್ಕೆ ಊರಿಂದ ಬಹಿಷ್ಕರಿಸಿರೋದನ್ನೂ ಕೇಳಿದ್ದೇವೆ. ಅಲ್ಲದೆ ಬೇರೆಯವರು ನಮ್ಮೂರಿಗೆ ಬಂದ್ರೆ ಊರಿಂದ ಆಚೆ ಹಾಕಿರೋದನ್ನೂ ಕಂಡಿದ್ದೇವೆ. ಆದ್ರಿಲ್ಲಿ ಎಲ್ಲರನ್ನ ಕಾಯೋ ಆ ದೇವರನ್ನೇ ಗಡಿಪಾರು ಮಾಡಿದ್ದಾರೆ. ಎಲ್ಲರ ಒಳತಿಗಾಗಿ ಸಪ್ತ ದೇವತೆಗಳಿಗೆ ವಿಶೇಷ ಪೂಜೆ ಮಾಡಿ ಗಡಿ ದಾಟಿಸೋ ವಿಚಿತ್ರ ಸಂಪ್ರದಾಯವನ್ನ ಆಚರಿಸಿಕೊಂಡು ಬಂದಿದ್ದಾರೆ. ಜಗತ್ತು ಬದಲಾದಂತೆ ಜನರ ಆಚಾರ ವಿಚಾರ ಎಲ್ಲವೂ ಬದಲಾಗ್ತಿದೆ. ತಂತ್ರಜ್ಞಾನದ ಕಾಲದಲ್ಲಿ ಮೂಢನಂಬಿಕೆಗಳಿಗಿಂತ ವಾಸ್ತವವನ್ನ ನಂಬೋದೇ ಹೆಚ್ಚು. ಆದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶೀರಿಹಳ್ಳಿ ತಾಂಡದಲ್ಲಿ ಇಂದಿಗೂ ಅವರ ಪೂರ್ವಜರು ಆಚರಿಸಿಕೊಂಡು ಬಂದಿರೋ ಸಂಪ್ರದಾಯವನ್ನ ಆಚರಣೆ ಮಾಡ್ತಿದ್ದಾರೆ. ಊರಿನ ಜನರಿಗೆ, ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳು ಬರದಂತೆ ಇಡೀ ಊರೇ ಈ ಹಬ್ಬ ಮಾಡ್ತಾರೆ. ಊರ ಹೊರಗೆ ಎಲ್ಲರೂ ಹೋಗಿ ಅಲ್ಲಲ್ಲೇ ಅಡುಗೆ ಮಾಡಿ ಕತ್ತಲಲ್ಲೇ ಸೇವಿಸ್ತಾರೆ. ನಂತರ ಸಪ್ತ ದೇವಿಯರನ್ನ ವಿಶೇಷವಾಗಿ ಪೂಜಿಸಿ ಯುವಕರೆಲ್ಲ ಸೇರಿ ತಮ್ಮೂರಿನ ಗಡಿ ದಾಟಿಸಿ ಬರೋದು ವಿಶೇಷ. ಅಮ್ಮ ಕಳಿಸೋದಿದು ಊರಿಗೆ ಪಟ್ಟಿ ಹಾಕಿ ಮನೆಗೊಂದೊಂದು ಸಾರ ಹಾಕಿ ಒಂದು ಕುರಿ 5 ಕುರಿ ತಂದು ಕೊಯ್ತೇವೆ. ಊರಲ್ಲಿ 5 ಕುರಿ ತಂದು ಕೊಯ್ದು ಊರಿಂದ ಹೊರಗೆ ಅಡುಗೆ ಮಾಡಿ ಮತ್ತೆಲ್ಲರಿಗೂ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಮನೆಗೆ ಏನು ಒಯ್ಯಂಗಿಲ್ಲ. ಈ ಕಾರಣ ಏನಂದರೆ ದನ ಕರ ಸಣ್ಣ ಮಕ್ಕಳು ಮರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಮ್ಮನ ಹೆಸರು ಮೇಲೆ ಕುರಿ ಕೊಯ್ತೀವಿ. ಅಮ್ಮನ ಹೆಸರು ಮೇಲೆ ಕುರಿ ಕೊಯ್ದು ಮತ್ತೆ ರಾತ್ರಿ ಎಲ್ಲ ಊಟ ಆದ್ಮೇಲೆ ಅಮ್ಮಗೆ ಮತ್ತೆ ಹೊರಗೆ ಹೋಗಿ ಕಳಿಸ್ಬರ್ತದೆ. ಈ ಆಚರಣೆಗೆ ಪ್ರಮುಖ ಕಾರಣ ಅಂದ್ರೆ ಚಳಿಗಾಲದಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಜಾನುವಾರುಗಳಿಗೆ ಹೆಚ್ಚು ಸಮಸ್ಯೆ ಉಂಟಾಗುತ್ತಂತೆ. ಹೀಗಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಾರದೇ ಇರ್ಲಿ ಅಂತ ತಲಾಂತರದಿಂದಲೂ ತಮ್ಮ ಪೂರ್ವಜರು ಈ ಆಚರಣೆಯನ್ನ ಬಂಜಾರ ಸಮುದಾಯದಲ್ಲಿ ನಡೆಸಿಕೊಂಡು ಬಂದಿದ್ದಾರಂತೆ. ಊರು ಹೊರಗೆ ಕುರಿನ ಕೊಯ್ದು ಅಮ್ಮನ್ನ ಮುಂದಿನ ಊರಿಗೆ ಕಳಿಸ್ತೀವಿ. ಇದು ಕಳಿಸೋದ್ರಿಂದ ಕಾರಣ ಏನು ಅಂದರೆ ದನ ಕರ ಸಣ್ಣ ಮಕ್ಕಳು ದೊಡ್ಡವರಿಗೂ ಯಾವುದೇ ಒಂದು ಕಾಯಿಲೆ ಕಸಾಲಿ ಬರದ ಹಾಗೆ ನೋಡ್ಕೊಳ್ಳೋದಕ್ಕೆ ಅದನ್ನು ಕಳಿಸಿದ್ರೆ ಇದು ಗ್ಯಾರಂಟಿನೇ, ಪಕ್ಕಾ ಗ್ಯಾರಂಟಿ. ಪ್ರತಿ ವರ್ಷ ಇದೇ ಟೈಮಿಗೆ ಪ್ರತಿ ವರ್ಷ ಮಾಡ್ತೀವಿ. ಒಟ್ನಲ್ಲಿ ಆಚರಣೆ ನಂಬಿಕೆಗಳು ಆಧುನಿಕ ಜಗತ್ತಿನಲ್ಲಿ ಮರೆಯಾಗ್ತಿರೋ ಹೊತ್ತಲ್ಲಿ ಅಲ್ಲಲ್ಲಿ ಇಂಥ ಸಂಪ್ರದಾಯ ಉಳಿದುಕೊಂಡಿರೋದು ವಿಶೇಷ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.